ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಪ್ರಕ್ರಿಯೆಯು ಅಂತಿಮಗೊಂಡಿದ್ದು ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಬಹುಮತಗಳ ಅಂತರದಲ್ಲಿ ಜಯ ಸಾಧಿಸಿದ್ದಾರೆ. 4ನೇ ಬಾರಿಗೆ ರಾಘವೇಂದ್ರ ಅವರು ಆಯ್ಕೆಗೊಂಡಿದ್ದು ಆರಂಭಿಕ ಮತ ಎಣಿಕೆ ಸುತ್ತಿನಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದರು. ಬಿವೈ ರಾಘವೇಂದ್ರ ಅವರು ಬಹುಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದು ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. नरेंद्र मोदी के भारत माता के जय जय श्री राम. ಕಾರಣ ಕಳೆದ 2-3 ತಿಂಗಳಿಂದ ಈ ಚುನಾವಣೆಗೋಸ್ಕರ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಕಾರ್ಯಕರ್ತರು ಇಲ್ಲಿ ನಾನು ಮಾತಾಡೋದೇನಿಲ್ಲ. ತಾವೆಲ್ಲ ಹಗಲಿರುಳು ದುಡಿದಿದ್ದೀರಿ. ತಮಗೆ ಅಭಿನಂದನೆಗಳು. ಗೆದ್ದಂತ ರಾಘಣ್ಣ ಅವರಿಗೆ ಅಭಿನಂದನೆಗಳು. ಮಾತಾಕಿ ಭಾರತ್ ಮಾತಾಕಿ ಜಿಂದಾಬಾದ್ ಜಿಂದಾಬಾದ್. ಆಶೀರ್ವಾದ ಮಾಡಿದಂತ ಅದಕ್ಕೆ ಬೆಂಬಲವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಅದಕ್ಕೆ ಶಕ್ತಿ ತುಂಬಿದಂತ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಮೇಘರಾಜ್ ನೇತೃತ್ವದ ತಂಡಕ್ಕೆ, ನಮ್ಮ ನೆಚ್ಚಿನ ಶಾಸಕರಾದಂತ ಸನ್ಮಾನಿತ ಗಣೇಂದ್ರನ್ ಅವರಿಗೆ, ಸನ್ಮಾನಿತ ಚನ್ನಬಸಪ್ಪನವರಿಗೆ, ಸನ್ಮಾನಿತ ಗುರುರಾಜ್ ಗಂಟೇಹಳ್ಳಿ ಅವರಿಗೆ, ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಹಾಲಪ್ಪನವರಿಗೆ, ಸನ್ಮಾನಿತ ನಮ್ಮ ಅರುಣ್ ರವರಿಗೆ, ಸನ್ಮಾನಿತ ವಿಧಾನ ಪರಿಷತ್ತಿನ ಸದಸ್ಯರಂತ ರುದ್ರೇಗೌಡರವರಿಗೆ, ನಮ್ಮ ನಿಕಟಪೂರ್ವ ಶಾಸಕರಂತ ಅಶೋಕ್ ನಾಯ್ಕರವರಿಗೆ, ರಾಘಣ್ಣ ಅವರಿಗೆ